ಮತ್ತಷ್ಟು ಮಾತುಕತೆನ ಮುಂದುವರಿಸ್ತೀನಿ. ಸೊ ಬನ್ನಿ, ಒನ್ ಮೋರ್ ಕ್ವಶನ್. ನಂದು ರಿಯಲ್ ಲೈಫ್ ನಲ್ಲಿ ಮಾಡಕ್ಕಾಗ್ದಿರೋದು ರಿಯಲ್ ಲೈಫ್ ನಲ್ಲಿ ಮಾಡಿದ್ದೀರಾ? ಅಲ್ಲ ಸಿ ಇಲ್ಲ ಇಲ್ಲ, ರಿಯಲ್ ಲೈಫ್ ನಲ್ಲಿ ಆಗಿತ್ತು ಮೇಡಮ್, ಅದು ರಿಯಲ್ ಲೈಫ್ ನಲ್ಲಿ ತೋರಿಸಿದೀನಿ ಅಂತೀರಾ? ಅಲ್ಲ, ಒಬ್ರು 50 ಜನಕ್ಕೆ ಹೊಡಿತಾರೆ ಹೀರೋ, ರಿಯಲ್ ಲೈಫಲ್ಲಿ ಹೊಡೆದಿರ್ತಾರ? ಇಲ್ಲ ಇಲ್ಲ, ಚುಚ್ತಾರೆ, ರಿಯಲ್ ಲೈಫಲ್ಲಿ ಮಾಡಿರ್ತಾರ. ಇನ್ನೇನೋ ಕೇಸ್ ಮಾಡ್ತಾರೆ, ಅದು ರಿಯಲ್ ಲೈಫಲ್ಲಿ ಆಗಿರ್ಲೇಬೇಕಂತಿದ್ಯಾ? ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಇಮ್ಯಾಜಿನೂ ಮಾಡ್ಕೊಂಡು. ಇಂಟರ್ಸ್ಟೆಲ್ಲರ್ ಮೂವಿಲಿ ವಾರ್ಮ್ ಹೋಲಿಂದ ನೀವು ಬೇರೆ ಯೂನಿವರ್ಸ್ಗೆ ಹೋಗ್ಬಿಟ್ಟಿರ್ತಾನೆ, ಬೇರೆ ಗ್ಯಾಲಕ್ಸಿಗೆ ಹೋಗ್ಬಿಟ್ಟಿರ್ತಾನೆ, ಹೋಗಾಗಿದ್ಯಾ? ಸೊ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಮಾಡಕ್ಕಾಗಿಲ್ಲ, ರಿಯಲ್ ಲೈಫ್ ಅಲ್ಲಿ ಮಾಡಿ ಮಜಾ ಇರಲ್ವಾ ನಿಮ್ಗೆ? 99 ಜನ ಗರ್ಲ್ ಫ್ರೆಂಡ್ ಒಂದು ವರ್ಷದಲ್ಲಿ ಇದ್ರು ಅಂದ್ರೆ. ಸೊ ಆಕ್ಚುಲಿ ನೀವು ಈ ಪ್ರಶ್ನೆಗೆ ಉತ್ತರ ನೀವು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಸಿಗುತ್ತೆ, ಓ ಇದಾಗಿರೋದು ಅಂತ. ಓಕೆ, ಸೊ ಒಟ್ನಲ್ಲಿ ಚಿತ್ರ ನೋಡೋರ್ಗ್ ಮಜಾ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀರಾ? ತುದಿಲಂತೂ ಇರ್ತಾರೆ. ಎಡಿಟರ್ಗೆ ಎಷ್ಟೊಂದು ಸೀನ್ ಇದು ಬೇಡ ಅಲ್ವ ಸರ್, ಇರ್ಲಿ ಸರ್ ನಿಮ್ಗೆ ಗೊತ್ತಾಗ್ತಿಲ್ಲ, ನಾನು ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀನಿ, ಇರ್ಲಿ. ಹಿ ಈಸ್ ಎಂಜಾಯಿಂಗ್, ನಮ್ಮ ಎಡಿಟ್ರು ನಕುಲ್ ಈಸ್ ಎಂಜಾಯಿಂಗ್ ಡೂಯಿಂಗ್ BGM. ನೈಸ್. ಆ್ಯಂಡ್ ಇವರು SFX ಅವರು ಕಾಲ್ ಮಾಡಿದ್ರು, ಶಂಕರ್ ಸರ್. ನಾನೇ ಒಂದು ಟೈಮ್ ಲೈನಲ್ಲಿ ಇದು ಕ್ಯಾರೆಕ್ಟರ್ ಅನ್ಕೊಳ್ತೀವಿ, ಅಥವಾ ಈ ಕತೆ ಇನ್ನೊಂದು ಟೈಮಿಗೆ ಇನ್ನೊಂದು ಚೇಂಜ್ ಆಗುತ್ತೆ, ಇನ್ನೊಂದು ಟೈಮಿಗೆ ಇಷ್ಟೊತ್ತು ನೋಡಿದ್ದು ವೇಸ್ಟಾ ಅಂತ ಅನ್ಸುತ್ತೆ, ಆಮೇಲೆ ಹೌದು ಅದಕ್ಕೆ ನೋಡಿದ್ದು ಕರೆಕ್ಟ್ ಅಲ್ವಾ ಅಂತ ಅನ್ಸುತ್ತೆ. ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಟ್ರಸ್ಟ್ ಮೀ, ಇಟ್ಸ್ ಎ ಗುಡ್ ಸ್ಕ್ರೀನ್ ಪ್ಲೇ ಅಂಡ್ ಗುಡ್ ಮೂವಿ. ಓಕೆ, ಎಸ್, ವಿ ಆರ್ ಆಲ್ಸೋ ವೇಟಿಂಗ್. ಬಿಕಾಸ್ ಇತ್ತೀಚಿನ ಈ ನಮ್ಮ 2025 ಏನು ಕನ್ಸಿಡರ್ ಮಾಡಿದ್ರೆ, ಫಸ್ಟ್ ಹಾಫ್ ಸ್ವಲ್ಪ ಡಲ್ ಆಗಿತ್ತು ನಮ್ಮ ಚಿತ್ರೋದ್ಯಮಕ್ಕೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಸ್ಪಾರ್ಕ್ ಆಗ್ತಾ ಇದೆ. ಹೊಸಬ್ರ ಚಿತ್ರನ ಬಹಳಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಬಹಳಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಗುಡ್ ಫೀಲಿಂಗ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಪುಲ್ಲಿಂಗ್ ಆಡಿಯನ್ಸ್ ಟು ಥಿಯೇಟರ್ ವಾಸ್ ಡಿಫಿಕಲ್ಟ್, ಬಟ್ ನಾವ್ ಇಟ್ ಇಸ್ ಪ್ರೂವ್ಡ್. ಇಲ್ಲ, ಕಾಂಟೆಂಟ್ ಚೆನ್ನಾಗಿದ್ರೆ 100% ಬರ್ತಾರೆ ಅನ್ನೋವಂಥದ್ದನ್ನ ಪ್ರೂವ್ ಮಾಡಿದಾವೆ ಚಿತ್ರಗಳು. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸಿ, ನಾವು ಐ ಆಮ್ ಆಲ್ಸೋ ಎನ್ ಆಡಿಯನ್. ನಾನು ಸಿನಿಮಾಗಳು ತುಂಬ ನೋಡ್ತೀನಿ, ಥಿಯೇಟ್ರಲ್ಲಿ ಆದಷ್ಟು ನೋಡ್ತೀನಿ, ಇಲ್ಲಾಂದರೆ OTTಲಿ ನೋಡ್ತೀನಿ. ನನಗೇನು ಕೊಡ್ತಿದ್ದೀರಾ ಅಂತ ನಾನು ಕೇಳ್ತೀನಿ. ಲೈಕ್ ನನ್ನ ಎಲ್ಲಿ ಎಂಟರ್ಟೈನ್ ಮಾಡ್ತಿದ್ದೀರಾ? ಓಕೆ, ಯಶ್ KGF ಮಾಡಿದಾಗ ಹಿ ಹ್ಯಾಸ್ ಡನ್ ಆಲ್ರೆಡಿ ಗೂಗ್ಲಿ, ರಾಮಾಚಾರಿ, ಅದೆಲ್ಲ ತುಂಬ ದೊಡ್ಡ ಸಿನಿಮಾ ಮಾಡಿದ್ರು, ಬಿಗ್ ಹಿಟ್ಸ್. ನಾವು ಯಶ್ ನಡ್ಕೊಂಬರ್ತಾಯಿದ್ರೆ ನಮ್ಗೆ ಖುಷಿ. ಬಟ್ ನನಗಿಂತ ಜೂನಿಯರ್ ಅಥವಾ ಯಾರು ಹೊಸಬಾನು ಹಿಂಗೆ ತಿರುಗ್ಬಿಟ್ಟು ಲುಕ್ ಕೊಡ್ತಾನೆ, ಒಂದು 50 ಜನಕ್ಕೆ ಕೊಡ್ತಾನೆ, ಯು ಕಾಂಟ್ ಡೈಜೆಸ್ಟ್ ಅಲ್ಲ. ಎಷ್ಟೊಂದು ಸಿನಿಮಾಗಳು ಹಂಗೆ ಹೋಗಿದೆ ನನ್ನ ಪ್ರಕಾರ. ಈಗ ಸುದೀಪ್ ಸರ್ ಹಿಂಗೆ ಲುಕ್ ಕೊಟ್ಟರೆ, ದರ್ಶನ್ ಸರ್ ಹಿಂಗೆ ಲುಕ್ ಕೊಟ್ಟರೆ, ಅಪ್ಪು ಒಂದು ತಮಾಷೆ ಮಾಡೋದೆಲ್ಲ ಬಿಲ್ಡಪ್ಸ್ ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ ಸೂ ಫ್ರಮ್ ಸೌ ಅಂತ ಅನ್ಸುತ್ತೆ, ಕರೆಕ್ಟಾ? ಈಗ ಬ್ಲಾಕ್ ಬಸ್ಟರ್ ಸೆಕೆಂಡ್ ಹಾಫ್ ಬಂದಂತ ಎಲ್ಲ ಚಿತ್ರಗಳು, ಏಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಸಿಂಪಲ್ ಆಗಿದೆಯಾ ಮೂವಿ? ನನಗೆ ನಗಿಸ್ತಾರ, ನನ್ನ ನಗಿಸ್ತಾರ, 2.5 ಗಂಟೆ ಖುಷಿಯಾಗಿಡ್ತಾರ, ಅಷ್ಟೇ ತಾನೇ ಬೇಕಿರೋದು. ಇಲ್ಲ ಯಾವುದಾದ್ರೂ ಒಂದು ಎಮೋಷನ್ ಕೊಡಿ ಅಂತ ನಾನು ಕೇಳೋದು. ಇಲ್ಲ ಅಳಿಸ್ಬಿಟ್ಟು ಕಳಿಸಿ, ಇಲ್ಲ ನಗಿಸ್ಬಿಟ್ಟು ಕಳಿಸಿ. ಇಲ್ವಾ, ಒಂದು ಕಿಲ್ ಅಂತ ಮೂವಿ ಬಂದಿತ್ತು, ಒಂದು ಟ್ರೈನಲ್ಲಿ ಮಾಡಿದರೆ ಹೊಡಿತಾ ಇರ್ತಂದ, 100 ಜನಕ್ಕೆ ಸಾಯಿಸ್ತಾನೆ ಅನ್ಸುತ್ತೆ, ಇಬ್ಬರು ಸೇರಿಕೊಂಡು. ಅದೊಂಥರ ಅಸಹ್ಯ ಅನಿಸುತ್ತೆ ನಿಮಗೆ, ಬೀಭತ್ಸ್ಯ. ಅದಾದರೂ ಕೊಡಿ, ಯಾವುದೋ ಒಂದು ಎಮೋಷನ್ ನನಗೆ ಫೀಲ್ ಮಾಡಿಸಿ. ನಾನು ಸಿನಿಮಾಲಿ ಅದೇ ಕೇಳೋದು, ಒಂದು ಎಮೋಷನ್ ಫೀಲ್ ಮಾಡಿಸಿ ನನಗೆ. ಲಗಾನು ಪ್ಯಾಟ್ರಿಯಾಟಿಸಮ್ ಬಂದ್ಬಿಡ್ತು ಇದಕ್ಕಿದ್ದಂಗೆ, ಗೊತ್ತಿಲ್ಲ ಎಲ್ಲಿಂದ ಅಂತ. 3 Idiots, ಅಯ್ಯೋ ನಾನು ಓದಿದ್ದೇ ವೇಸ್ಟ್ ಅಂತ ನಾನು ಕೆಲಸನೇ ಬಿಟ್ಬಿಟ್ಟೆ. ದೇವರಾಣೆ, ನಾನು 3 Idiots ನೋಡ್ಬಿಟ್ಟು ನೋಡಿ ಗೂಸ್ ಬರುತ್ತೆ 3 Idiots ಬಗ್ಗೆ ಮಾತಾಡಿದ್ರೆ. ಎಜುಕೇಷನ್ ಸಿಸ್ಟಮೇ ಕರೆಕ್ಟ್ ಅಲ್ವಾ, ಸರಿ ಇಲ್ಲ ಅಲ್ವಾ ಅಂದ್ಬಿಟ್ಟು. ನಾನು ಜನರಲ್ ಮೋಟರ್ಸ್ ಅಂತ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಆ್ಯಸ್ ಡಿಸೈನ್ ಇಂಜಿನಿಯರ್. ಕೆಲಸನೇ ಬಿಟ್ಬಿಟ್ಟೆ 3 Idiots ನೋಡ್ಬಿಟ್ಟು. ಯಾವ ಸೀನ್ ಗೊತ್ತಾ, ಮಾಧವನ್ಗೆ ಅವ್ರ ಅಪ್ಪ ಕ್ಯಾಮ್ರಾ ತಂದು ಕೊಡ್ತಾರೆ, ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಬೇರೆ ಪಕ್ಕದಲ್ಲಿದ್ದು, ಸುಮ್ಮನೆ ನೋಡಿದೆ, ಅವ್ರ ಕಣ್ಣಲ್ಲಿ ನೀರಿತ್ತು. ನೆಕ್ಸ್ಟ್ ಡೇ ಔಟ್ ಕೆಲಸ ಬಿಡ್ತೀನಿ. ಆ ಥರ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಏನೋ ಮಾಡ್ತೀನಿ, ಸಿನಿಮಾ ಇಂಡಸ್ಟ್ರಿ ಹೋಗ್ತೀನಿ, ನಂಗೆ ಇಷ್ಟ ಇದೆ. ಸೊ ಆ ಥರ ಒಂದು ಎಮೋಷನ್ ಕೊಡಿ ನನಗೆ ಅಂತ ಕೇಳೋದು. ಆ್ಯಸ್ ಎನ್ ಆಡಿಯನ್ಸ್ ನಾವು ಮಾತಾಡ್ತಿರೋದು ಇಷ್ಟೊತ್ತು. ಓಕೆ, ಬಟ್ ಎಷ್ಟು ಜನ ಟಚ್ ಮಾಡ್ತಿದ್ದಾರೆ ನಿಮ್ಮನ್ನ? ಎಷ್ಟು ಜನ ನಿಮ್ಮ ಮನಸ್ಸಿಗೆ ಸಿನಿಮಾ ಕೊಡ್ತಿದ್ದಾರೆ? ನಿಮ್ಮ ಮನಸ್ಸು ಖುಷಿ ಆಗೋ ಥರ ಏನಾದರೂ ಒಂದು ಎಮೋಷನ್ ಕೊಡಿ. ಈಗ ಜೋಗಿ ಹಿಟ್ಟಾಯಿತು, ತಾಯಿ ಸೆಂಟಿಮೆಂಟು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆ ಒಂದು ಕ್ಲೈಮ್ಯಾಕ್ಸಲ್ಲಿ. ಕಾಮಿಡಿನೂ ಇದೆ ಅದರಲ್ಲಿ. ರೌಡಿಸಮ್ಗಿಂತ ತಾಯಿ ಸೆಂಟಿಮೆಂಟ್ ನನ್ನ ಪ್ರಕಾರ. ಮುಂಗಾರು ಮಳೆ, ಏನು ಮುಂಗಾರು ಮಳೆ, ಟೈಟಾನಿಕ್ 2 ಒಂದೇ ಸ್ಟೋರಿ ನನಗೆ. ಅದರ ಶಿಪ್ ಇದೆ, ಇಲ್ಲಿ ಮಳೆ ಇದೆ.
ಎರಡು ಒಂದೇ ಸ್ಟೋರಿ. ಒಂದು ಎಂಗೇಜ್ ಆಗಿರೋ ಹುಡುಗಿನ ಪಟಾಯಿಸ್ಕೊಳ್ತಾರೆ, ಕರೆಕ್ಟಾ? ಇಬ್ರಿಗೂ ಸಿಗಲ್ಲ, ಕರೆಕ್ಟಾ? ಎರಡರಲ್ಲಿ ಎಮೋಷನ್, ಎಂಥ ಲವ್ ಎಮೋಷನ್ ಇದೆ, ಮತ್ತು ಕಾಮಿಡಿ ಇದೆ ನಮ್ಮ ಮಗರಲ್ಲಿ. ಮೊನ್ನೆ ಮ್ಯಾಕ್ಸ್ ಹೊಡಿತಾರೆ ಮಜವಾಗಿದೆ ಒಬ್ಬ ಪೊಲೀಸ್, ರಿಟೈರ್ಡ್ ಆಗಿ ಸಸ್ಪೆಂಡ್ ಆಗಿರೋ ಪೊಲೀಸ್. ಸೊ ಹಂಗೆ ಏನಾದರೂ ಸಿನಿಮಾ ಈಸ್ ಅನ್ ಎಮೋಷನ್, ಅದನ್ನು ಕೊಡಬೇಕು. ಕೊಟ್ಟಿದ್ದ ಸಿನಿಮಾಗಳು ಹಿಟ್ ಆಗ್ತವೆ. ಸೊ ನೀವಿಬ್ರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ತುಂಬಾ ಫೇಮಸ್ ಕಪಲ್, ಬಿಗ್ ಸ್ಕ್ರೀನ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇಬ್ರು ಒಟ್ಟಾಗಿ ಸಿನಿಮಾ ಮಾಡೋದು ಮಿಸ್ 100%. ಮಾಡ್ಕೊಳ್ವಾ? ನಾನೊಂದು ಕತೆ ಬರ್ದಿದ್ದೀನಿ. ಸದ್ಯಕ್ಕೆ ಹೌದಾ? ಹಾ, ವಾವ್, ನೈಸ್. ಹೆಸರು ಬಿಸಿ ಊಟ ಅಂತ. ಬಿಸಿ ಊಟ ಅಲ್ಲ, ಸೂಪರ್. ಅದೇ ಡೋಂಟ್ ಟೇಕ್ ಇಟ್ ಇನ್. ಇಲ್ಲ ಇಲ್ಲ ಇಲ್ಲ, ನಾನು ಬಿಸಿ ಅದೇ ಇನ್ನೊಂದ್ಸರಿ ಕೇಳಿಸ್. ಬಿಸಿ ಊಟ ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಿಸಿ ಊಟ ಆಗ್ತಾರಲ್ಲ, ಓಕೆ. ಕ್ಯಾರೆಕ್ಟರ್ ಏನು ಅಂತೆಲ್ಲ ಕೇಳ್ಬೇಡಿ, ಅದೊಂದು ಆಲ್ರೆಡಿ ಒಂದು ಸ್ಟೋರಿ ರೆಡಿ ಇದೆ. ನೈಸ್. ಕವಿತಾ ಅವ್ರಿಗೆ ಸರ್ಪ್ರೈಸ್ ಆದ್ರೆ ಇವಾಗಲೇ ಕೇಳಿದ್ದ ನೀವು? ಇಲ್ಲ ಅಂದ್ರೆ ನಾನು ಫಸ್ಟು ಫ್ಲರ್ಟ್ ಕೇಳಿದಾಗಲೇ ನಾನು ವಾವ್ ಇದು ಅಮೇಝಿಂಗ್ ಆಗಿದೆ, ಐ ಥಿಂಕ್ ಇವು ಮಾಡಲೇಬೇಕು ಆದಷ್ಟು ಬೇಗ ಅಂತ ಹೇಳ್ತಿದ್ದೆ. ಅದಾದ್ಮೇಲೆ ಇಲ್ಲ ಇನ್ನೊಂದು ಕತೆ ಬರ್ತಿದ್ದೀನಿ ಕೇಳು ಅಂದ್ಬಿಟ್ಟು ಇನ್ನೊಂದು ಹೇಳಿದ್ರು, ಇನ್ನೊಂದು ಬರ್ತಿದ್ದೀರಾ ಅಂತ ನೋಡ್ತಿದ್ದೆ. ಅದೂ ತುಂಬಾ ಚೆನ್ನಾಗಿದೆ. ಅದಾಗಿ ಇದೇ ರೀತಿ ಬರ್ತಾರೆ ಒಂದ್ ದಿವಸ ಮನೆಗೆ ಬರ್ಬಿಟ್ಟು ನಾನು ಕತೆ ಹೇಳ್ತೀನಿ ಕೇಳು ಹೇಗಿದೆ ಅಂತ ಕೇಳ್ತೀರಿ. ಹೇಳೋ ಕತೆ ತುಂಬಾ ಚೆನ್ನಾಗಿರ್ತದೆ, ಹೇಗ್ ನಡೆಯುತ್ತೆ ಅಂತ ನೋಡ್ತಾ ಇರ್ತೀನಿ. ಅದೆಲ್ಲದ್ರಲ್ಲೂ ಆ ಕತೆಗಳೆಲ್ಲ ನೀಟಾಗಿ ಹೇಳ್ಬೋದು. ಈ ಕತೆ ನನ್ಗೆ ಹೇಳಕ್ಕಾಗಿಲ್ಲ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಇಬ್ಬರನ್ನು ಕೂಡ ಒಂದು ಚಿತ್ರದಲ್ಲಿ ನಮ್ಮ ಕನ್ನಡ ಪ್ರೇಕ್ಷಕರು ನೋಡಿ ಕಣ್ ತುಂಬ್ಕೊಬಹುದು. ಎಸ್ ಮೇ ಬಿ ಎಸ್ ಅಂದ್ರಲ್ಲ, ಬಿಸಿ ಊಟ 100%. ಟೈಟಲ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕ್ ಆಯ್ತು. ಬಿಸಿ ಊಟ ಇಟ್ಸ್ ಆಲ್ ಅಬೌಟ್ ಮಕ್ಕಳದ್ದು. ಸೊ ನೀವು ಸ್ಕ್ರೀನ್ ಅನ್ನ ಮಿಸ್ ಮಾಡ್ಕೊಂತಾ ಇಲ್ವಾ ಕವಿತಾ ಅವ್ರೆ? ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊಳ್ತಿಲ್ಲ ಹೇಳ್ಬೇಕು ಅಂದರೆ. ಯಾಕೆಂದರೆ ನನಗೆ ಇಡೀ ದಿನ ನನ್ನ ಮಗನ ಜೊತೆ ಹೋಗುತ್ತೆ. ಲೈಕ್ ಮಾರ್ನಿಂಗ್ ನಾನು ಎದ್ದೊಳ್ತಿದ್ದಾನೆ, ಅವನು ಎದ್ಬಿಟ್ಟಿರ್ತಾನೆ. ಆ್ಯಂಡ್ ದ ಹೋಲ್ ರಾತ್ರಿ ಅವ್ನ ಮಲಗಿಸೋ ಅಷ್ಟರಲ್ಲಿ ನಾನು ಫುಲ್ ಸುಸ್ತಾಗ್ಬಿಟ್ಟಿರ್ತೀನಿ. ಸೊ ನಾನು ಮಲ್ಕೊಂಡ್ಬಿಡ್ತೀನಿ. ಸೊ ನಂಗೆ ಡೇಸ್ ಹೆಂಗೆ ಹೋಗ್ತಿದೆ ಅಂತಲೇ ಅರ್ಥ ಆಗಲ್ಲ. ಸಡನ್ನಾಗಿ ನಮ್ಮ ಮನೆಗೆ ಕುಕ್ ಬರ್ತಾರೆ ಒಬ್ರು, ಅವ್ರನ್ನ ಇವತ್ತು ಯಾವ ದಿವಸ ಅಂತ ಕೇಳಿದೆ, ಮೇಡಮ್ ಶುಕ್ರವಾರ ಶನಿವಾರ ಅಂತಿರ್ತಾರೆ. ಹೌದಾ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಸೊ ನನಗೆ ದಿನಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಮಿಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ್ಯಕ್ಟಿಂಗ್ ಒಂದು ಇಟ್ಸ್ ಸಮಥಿಂಗ್ ಡಿಯರ್ ಟು ಮೈ ಹಾರ್ಟ್. ನನಗೆ ತುಂಬ ಮಿಸ್ ಮಾಡ್ಕೋತೀನಿ. ಆದರೆ ನನ್ನ ದಿನಗಳು ಹೇಗೆ ಹೋಗ್ತದೆ ಅಂತ ಸದ್ಯಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಪ್ರಾಬಬ್ಲಿ ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಅಲ್ಲಿ ಗೆಟ್ ಬ್ಯಾಕ್.